ಅಲ್ಲ, ಕ್ಯಾಬಿನೆಟ್ನಲ್ಲಿ ರಿಸರ್ವೇಷನ್ ಥರ ಏನು ಇರೋದಿಲ್ಲ. ಅವರು 3 ಬಾರಿ ಗೆದ್ದಿರೋರು, 4 ಬಾರಿ ಗೆದ್ದಿರೋರು, ನಮಗೂ ಅವಕಾಶ ಕೊಡಿ ಅಂತೇಳಿ ಅವರೆಲ್ಲ ಒಟ್ಟಾರೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿ ಮಾತಾಡ್ಕೊಂಡಿದ್ದಾರೆ ಅಂತ ಏನು ಕೇಳಿದೆ. ಅದು ತಪ್ಪು ಏನು ಕಾಣಿಸ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಗಮನಕ್ಕೆ ತರ್ತಾರೆ. ಒಂದು ವೇಳೆ ರಿಷಫಲ್ ಮಾಡುವಾಗ ಅಥವಾ ಹೊಸದಾಗಿ ಕ್ಯಾಬಿನೆಟ್ ಮಾಡುವ ಸಂದರ್ಭಗಳು ಬಂದಾಗ ಅದನ್ನು ಮಾಡ್ತಾರೆ. ಅಲ್ಲ, ಭಾಳ ಒತ್ತಡ ಶುರುವಾಗಿದೆಯಲ್ಲ ಸರ್, ಯಾಕಂದರೆ 2-3 ಬಾರಿ ಗೆದ್ದಿರೋರು ನಿನ್ನೆ ಕೂಡ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದರು. ಹೈಕಮಾಂಡ್ನ ಭೇಟಿ ಆಗ್ತೀವಿ ಏಪ್ರಿಲ್ 11ಕ್ಕೆ ಅನ್ನೋದನ್ನು ಮುಖ್ಯಮಂತ್ರಿಗಳಿಗೂ ಕನ್ವೆ ಮಾಡಿದ್ದಾರೆ. ಅಂದರೆ MLCಗಳು ಒತ್ತಾಯ ಮಾಡ್ತಿದ್ದಾರೆ, ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಎಷ್ಟು ಪ್ರೆಷರ್ ಇದೆ ಸರ್ ಈ ಸಚಿವ ಸಂಪುಟ ಹೊಸದಾಗಿ ಮಾಡುವಾಗ ಅಥವಾ ಪುನರ್ರಚನೆ ಮಾಡುವಾಗ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಇರುವಂಥದ್ದು. ಇಲ್ಲಿವರೆಗೆ ಏನು ಅಂತ ಹೇಳಿದರೆ ಒಬ್ಬೊಬ್ಬರೇ ಹೋಗಿ ಕೇಳ್ಕೊಳ್ಳೋದು. ಜಿಲ್ಲಾವಾರು ಕೆಲವರೆಲ್ಲ ಹೋಗಿ ಜಿಲ್ಲಾವಾರು ಹೋಗಿ ಕೇಳೋರು, ಕೆಲವರು ಒಬ್ಬೊಬ್ಬರೇ ಹೋಗಿ ಕೇಳೋರು, ನನಗೂ ಅವಕಾಶ ಕೊಡಿ ಹಾಗೆ ಅಂತ. ಈ ಬಾರಿ ಸ್ವಲ್ಪ ಒಗ್ಗಟ್ಟಾಗಿ ನಮ್ಮಲ್ಲಿ ಯಾರಿಗಾದರೂ ಕೊಡಿ 3 ಬಾರಿ 4 ಬಾರಿ ಇದ್ದೇವೆ ಅಂತೇಳಿ ಕೇಳಿದ್ದಾರೆ. ಇದ್ರ ಹಿಂದೆ ಮೊದಲನೇ ಬಾರಿ ಗೆದ್ದವರು ಕೂಡ ಕೇಳಿದ್ದಾರೆ. ಅದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಸರ್, ಪ್ರತಿ ಬಾರಿ ಈ ರೀತಿ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ಒಂದು ವೇಳೆ ಹೈಕಮಾಂಡೇ ಇಂಟರ್ಫಿಯರ್ ಆಗಿ ಒಂದು ಕ್ಲಾರಿಟಿಯನ್ನು MLAಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ಬೋದಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆ. ಇಲ್ಲ, ಇದು ತಪ್ಪು ಅಂತ ಹೇಳಿದರೆ ಅವ್ರು ಮಾಡ್ತಾರೆ. ತಪ್ಪು ಅಂತ ಏನಿಲ್ವಲ್ಲ, ಹೇಳೋದ್ರಲ್ಲಿ ತಪ್ಪು ಅಂತ ಏನು ಯಾರು ಹೇಳಕ್ಕೆ ಬರೋಲ್ಲ. ಯಾರು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ. ನೀವು ಮಂತ್ರಿ ಆಗಬೇಕು ಅಂತ ಕೇಳೋದೇ ತಪ್ಪ. ಆ ರೀತಿ ಹೈಕಮಾಂಡ್ನವರು ಕೂಡ ನೋಡಿಲ್ಲ. ಅದು ಒಂದು ವೇಳೆ ಆ ರೀತಿ ಅನಿಸಿದ್ದಿದ್ರೆ ಹೈಕಮಾಂಡ್ಗೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಮೂಲಕ ಸೂಚನೆ ಕೊಟ್ಟಿರ್ತಾರೆ, ಈ ರೀತಿ ಸಭೆಗಳು ಮಾಡಬೇಡಿ, ಮಂತ್ರಿಗಳನ್ನ ನಾವು ಮಾಡ್ತೀವಿ, ಗೊತ್ತಿದೆ ನಮಗೆ ಅಂತ ಹೇಳಿರೋರು. ಆದರೆ ಇದು ತಪ್ಪು ಅಂತ ಅವ್ರಿಗೇನು ಕಾಣಿಸ್ತಾ ಇಲ್ಲ. ವರದಿ ಕೇಳಿದ್ದೇನೆ, ವರದಿ ಕೊಡಿ, ಅವರು ಏನು ತಪ್ಪು ಮಾಡಿದ್ದಾರೆ ಏನು ಅಂತ ಹೇಳಿ. ಅವರು ಕೆಲವು ವಿಡಿಯೋಗಳೆಲ್ಲ ಬಂದಿದೆ ಅಂತೇಳಿ ಅವರಿಗೆ ಪ್ರಾಥಮಿಕವಾಗಿಯೂ ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿ ಎನ್ಕ್ವೈರಿ ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಅದರಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಕ್ರಮಗಳಾಗ್ತವೆ. ಈಗ ಅಧಿಕಾರಿಗಳು ಉತ್ತರವನ್ನು ಕೊಡೋದಕ್ಕೆ ಈಗ ಅಧಿವೇಶನದಲ್ಲಿ ಮೊನ್ನೆ ನಾವೇ ನೋಡಿದ್ವಿ, ಸ್ಪೀಕರ್ ಅವರು ಎದ್ದು ಹೋದ್ರು ಬೇಸರ ಮಾಡಿಕೊಂಡು. ಈ ಹಿಂದೆ ಕೂಡ ನಡೆದಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನ ಈಗ ಕಾಣ್ತಾ ಇದೆಯಾ? CM ರವರೇ ಪತ್ರ ಬರೆದು ರಿಕ್ವೆಸ್ಟ್ ಮಾಡೋ ಥರ ಆಗಿದೆಯಾ? ಇಲ್ಲ, ಈಗಾಗಲೇ 3-4 ಬಾರಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ, ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲೂ ಮಾಡಿದ್ದಾರೆ. ಮೊನ್ನೆ ನಾನೇ ಉತ್ತರ ಕೊಡುವಾಗ 225 ಪ್ರಶ್ನೆಗೆ ಬರೀ 84 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಅಂತ ಹೇಳುವಾಗ ಸ್ವಾಭಾವಿಕವಾಗಿ ವಿರೋಧ ಪಕ್ಷದ ನಾಯಕರು, ಸದಸ್ಯರುಗಳು ಸ್ವಲ್ಪ ಪ್ರಸ್ತಾಪ ಮಾಡಿ ಅವರ ಬೇಸರವನ್ನು ವ್ಯಕ್ತ ಮಾಡಿದರು. ಹಾಗಾಗಿ ಮಾನ್ಯ ಅಧ್ಯಕ್ಷರು, ಸಭಾಧ್ಯಕ್ಷರು ಸ್ವಲ್ಪ ಬೇಸರ ಮಾಡಿಕೊಂಡು ಅವರು ಈ ರೀತಿ ಆದರೆ ಸರಿ ಹೋಗೋದಿಲ್ಲ ಅಂತೇಳಿ ಸದನವನ್ನು ಮುಂದೂಡಿ, ಆನಂತರ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ವಿರೋಧ ಪಕ್ಷದ ನಾಯಕರು ಎಲ್ಲ ಚೀಫ್ ಸೆಕ್ರೆಟರಿ ಅವ್ರನ್ನ ಕರೆಸಿ ಪ್ರತಿಯೊಬ್ಬ ಕಾರ್ಯದರ್ಶಿಗಳಿಗೂ ಕೂಡ ಸೂಚನೆ ಕೊಡಬೇಕು, ನೋಟಿಸ್ ಕೊಡಬೇಕು, ಈ ರೀತಿ ಆಗಬಾರ್ದು ಅಂತ. ಒಂದು ವೇಳೆ ಮುಂದುವರೆದರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಕೂಡ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿದರು. ಮುಂದಿನ ವಾರದಲ್ಲಿ ಉತ್ತಮ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಸರ್. ಅಧಿಕಾರಿಗಳಿಗೆ ಈ ಪರಿ ನಿರ್ಲಕ್ಷ್ಯ ಏನಕ್ಕೆ ಸರ್? ಆಮೇಲೆ ಸಚಿವರುಗಳು ಕೂಡ ಅಧಿಕಾರಿಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಮತ್ತು ಇದರ ಸೀರಿಯಸ್ನೆಸ್ನೂ ಕೂಡ ಅಧಿಕಾರಿಗಳಿಗೆ ಅರ್ಥ ಆಗಲಿಲ್ಲ ಅಂದರೆ ಹಿಂಗೆ ಅಂತ. ಇದು ಯಾವ ಹಂತದಲ್ಲಿ ಅದು ನಿಂತಿದೆ, ಉತ್ತರಗಳು ನಿಂತೋಗುತ್ತೆ, ಅದನ್ನು ನೋಡಬೇಕು. ಯಾಕಂದರೆ ಈಗ ನಾವೆಲ್ಲ ರುಜು ಮಾಡಿ ಕಳಿಸ್ಬಿಡ್ತೀವಿ. ಕಳಿಸಿದ ಮೇಲೆ ಸೆಕ್ರೆಟ್ರಿಯೇಟ್ಗೆ ಹೋದಾಗ ಅಲ್ಲಿ ಸ್ಕ್ರೀನಿಂಗ್ ಆಗಿ ಅಲ್ಲಿ ಅವರೆಲ್ಲ ಸದನದಲ್ಲಿ ಸದಸ್ಯರಿಗೆ ಕೊಡಬೇಕಾದಂಥದ್ದು ಅವ್ರದ್ದು. ಕೆಲವು ಸಂದರ್ಭ ಅಲ್ಲೂ ಕೂಡ ಡಿಲೇ ಆಗುತ್ತೆ. ಅದಕ್ಕೆ ಈಗ ಸ್ಪೀಕರ್ ಅವರು ಇದೆಲ್ಲವನ್ನು ಒಟ್ಟಾರೆ ನೋಡಿ ಎಲ್ಲಿ ಇದು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡೋಣ.
ಲೀಡರ್ಶಿಪ್ ಫೈಟು ಈ CM ಚೇಂಜು ಈ ವಿಚಾರಗಳೇನಾದರೂ ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ ಅದಕ್ಕೂ ಇದಕ್ಕೂ ನೋಡಿ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೆಕ್ರೆಟ್ರಿಗಳು ಅವರವರ ಜವಾಬ್ದಾರಿಯನ್ನು ಮಾಡಬೇಕು. ಒಂದು ಪ್ರಶ್ನೆ ಅಂದರೆ 15 ದಿವಸ ಮುಂಚೆನೇ ಪ್ರಶ್ನೆ ಕೊಡಿ ಅಂತ ಹೇಳಿರ್ತಾರೆ. 15 ದಿವಸಕ್ಕೆ ಮುಂಚೆ ನಿಮಗೆ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರ ರೆಡಿ ಮಾಡಿ ಕೊಡೋದಕ್ಕೆ 15 ಡೇಸ್ ಇರುತ್ತೆ. ಅದನ್ನು ಮಾಡಿ ಸೆಕ್ರೆಟ್ರಿಗಳು ಮಾಡಿ ಕೊಡಬೇಕು. ಅಲ್ಲಿಂದ ಕೊಟ್ಟು ಸೆಕ್ರೆಟ್ರಿಯೇಟು ಲೆಜಿಸ್ಲೇಚರ್ ಸೆಕ್ರೆಟ್ರಿಯೇಟಿಗೆ ಬಂದಮೇಲೆ ಅವರು ಅದನ್ನು ಪ್ರಿಂಟ್ ಮಾಡಿ ಸದನಕ್ಕೆ ಕೊಡಬೇಕಾಗ್ತದೆ. 2-3 ಹಂತದಲ್ಲಿ ಇರೋದರಿಂದ ಅದು ಎಲ್ಲೋ ಒಂದು ಕಡೆ ಅದು ನಿಧಾನ ಆಗಿದೆ ಅನ್ನುವಂಥದ್ದು ಅದನ್ನು ಸರಿಪಡಿಸ್ತೇವೆ. So now that the 45 MLAs have met previous night for the dinner and they are demanding a position in the cabinet, how do you see this? No, nothing wrong in it. Aspirations, every MLA feels that he should become a minister. You know, at least 2 times, 3 times. Such senior MLAs getting together and asking for a position in the ministry, I don't think it's wrong. And High Command, if it feels that it is wrong, definitely the General Secretary would have asked the Chief Minister not to allow this. So for the first time in the last 15-20 years, the Speaker had to walk out of the Assembly because of the questions unanswered. And even he has mentioned on various notes that the ministers haven't been present, the officials aren't being present. How do you see this, sir? Because the CM and the CS have written a letter themselves. No, Speaker pointed out this. In fact, the opposition leader pointed out this nearly 2 to 3 times. And the Speaker was upset naturally because the answers were not coming. So I think it will be set right because we had a meeting. Chief Minister instructed the Chief Secretary and asked her to issue notices to all the secretaries, if need be to suspend some of them. All this has happened. Hopefully by next week everything will be all right. Sir, is the chaos between the DCM and the CM giving a result to these officials that they are unable to answer in the Assembly? No, I don't think so. There is absolutely no relationship between that and what is happening on the floor of the House. Everybody, all the secretaries have to, give the answers well in advance. The questions are reaching the offices 15 days in advance. Despite knowing their designation and what they have to dispose of, they aren't doing this. What strict action will be initiated against? No, see, already Chief Minister has instructed the Chief Secretary, to look into the matter and see that which secretary is not, sending the answers. So that is being, discussed, and it will be set right. With respect to the Modbidre incident, the inspector has been suspended as of now, sir. Yes, preliminary, findings so that he is at fault. So, departmental inquiry, we have ordered for a departmental inquiry. Once the report comes, we will know the truth. Until then, he will be suspended. ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ರಿಸರ್ವೇಷನ್ ಕ್ಯಾಬಿನೆಟ್ ಮಾಡ್ತೀರಾ ಅಥವಾ ಮಾಡಿದ್ರು ಡಿಸಿಷನ್ ಹೇಳೋಂಗಿಲ್ಲ ಏನು ಸರ್? ಅಲ್ಲ, ನಾವು 27th ಡಿಸ್ಕಸ್ ಮಾಡ್ತೀವಲ್ಲ. ಅಂತಿಮವಾಗಿ ಏನಾಗುತ್ತೆ 27ನೇ ತಾರೀಕು ಆಗುತ್ತೆ. ಅದಾಗಿದ ಮೇಲೆ whether to implement or not to implement because of the code of conduct, that will be discussed with the election commission. ಬಲ ಸಮುದಾಯಕ್ಕೆ ಅನ್ಯಾಯ ಆದರೆ 3 ಜನ ಸಚಿವರು ಆಲ್ರೆಡಿ ರಾಜೀನಾಮೆ ಪತ್ರ ಬರೆದಿಟ್ಕೊಂಡಿದ್ದಾರೆ, ರಾಜೀನಾಮೆ ಕೊಡ್ತಾರೆ ಅಂತೇಳಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ ಸರ್. ಇರೋದು 3 ಜನ, ನೀವು ಆ ಥರ ಏನಾದ್ರು ಇದೆಯಾ ಸರ್? ಆ ಸನ್ನಿವೇಶ ಬಂದಾಗ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಆಗಿ ಯಾರು ಏನು ಮಾಡಬೇಕು ಅದು ಮಾಡ್ತಾರೆ.